ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವತ್ತು ಕರ್ನಾಟಕದಲ್ಲಿ ಹರಡಿರೋ ಡೈಲಿ ವೈರಸ್ಗಳನ್ನ ರೋಸ್ಟ್ ಮಾಡ್ತಾ ಇದ್ದೀನಿ. ನೀವು ಡೈಲಿ ವ್ಲಾಗರ್ಸ್ ಆಗಿ ಈಸಿಯಾಗಿ ಮಂತ್ಲಿ 5 ರಿಂದ 10 ಲಕ್ಷ ದುಡಿಯೋದು ಹೇಗೆ ಅಂತಲೂ ಹೇಳ್ತೀನಿ. ಆಯಿತು. ಆಮೇಲೆ ರೂಲ್ ನಂಬರ್ 1, ನೀವು ಕನ್ನಡ ವ್ಲಾಗರ್ ಆಗಿ ಕನ್ನಡದಲ್ಲಿ ಟೆಕ್ಸ್ಟ್ ಹಾಕಕ್ಕೆ ಬರದೇ ಇದ್ರೂ ಪರವಾಗಿಲ್ಲ. ನಿಮ್ಮ ಬಾಯಲ್ಲಿ ಗಾಯ್ಸ್ ಅನ್ನೋ ಪದ 150 ಸತಿ ಬರಬೇಕು. ಓಕೆ ಗಾಯ್ಸ್, ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಮುಂದೆ ಒಂದು ಮಗು ಬಿದ್ದರೆ ಫಸ್ಟ್ ಏನು ಮಾಡ್ತೀರಾ? ಗಾಯ್ಸ್, ಫಸ್ಟ್ ಹೋಗಿ ಮಗುನ ಎತ್ತೀರಾ ಅಂದರೆ ನಿಮ್ಮ ಲೈಫಲ್ಲಿ ವ್ಲಾಗರ್ ಆಗೋಕ್ಕಾಗಲ್ಲ. ಫಸ್ಟ್ ಹೋಗಿ ಕ್ಯಾಮ್ರಾ ಎತ್ಕೋಬೇಕು, ಆಮೇಲೆ ಮಗು ಎತ್ತಬೇಕು. ರೀಸೆಂಟಾಗಿ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಆಗಿದೆ. ಮಧು ಪ್ರೆಗ್ನೆಂಟ್ ಆಗಿದ್ದಾಳೆ. ವೆಲ್, ಕಂಗ್ರ್ಯಾಚುಲೇಷನ್. ಗಂಡು ಮಗುನ ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ. ಆದರೆ ಮಾರಿ ನೋಡ್ರಿ 8 ದಿನ ಊಟ ಹೋಗಂಗಿಲ್ಲ, 4 ದಿನ ಸಂಡಾಸ ಬರಂಗಿಲ್ಲ. ಗಾಯ್ಸ್, ನಮ್ಮ ಎವಲ್ಯೂಷನ್ ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಆದರೆ ಈ ನಿಶನ್ ಓವರ್ ರಿಯಾಕ್ಷನ್ ನೋಡಿದ್ರೆ ಇವಳು ಎವಲ್ಯೂಷನ್ ಇನ್ನೂ ಸ್ಟಾರ್ಟೇ ಆಗಿಲ್ಲ ಅನ್ಸುತ್ತೆ. ಗಾಯ್ಸ್, ಈ ಓವರ್ ಆಕ್ಟಿಂಗ್ಗೆ ಯಾರಾದರೂ ಸಮಾಧಾನ ಮಾಡಿ ಒಂದು ಬಾಳೆಹಣ್ಣು ಕೊಡ್ರೋ. ಬಲೆ 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 ಗಾಯ್ಸ್, ಈ ಡೈಲಿ ವ್ಲಾಗರ್ಸ್ ಲೈಫ್ ಹೇಗಾಗಿದೆ ಅಂದರೆ ನಿಜ ಏನು ಹೇಳಿದ್ರು ಮನೇಲಿ ನಂಬೋ ಪರಿಸ್ಥಿತಿಲಿ ಇರಲ್ಲ. ಆ ರೇಂಜಿಗೆ ಪ್ರ್ಯಾಂಕ್ ಮಾಡಿ ಮನೆಯವ್ರದ್ದು ರಿಯಾಕ್ಷನ್ ವಿಡಿಯೋಸ್ ಮಾಡ್ತಾರೆ. ಬರೀ ಇಂಥದೆಯಾ? ಹಾಂ ಆಂಟಿ, ನಿಜಾನೇ. ನಿಮ್ಗೇನಾದರೂ OTP ವೆರಿಫಿಕೇಶನ್ ಬೇಕಾ? ಅಜ್ಜಿ ಆಗ್ತಾ ಇದ್ದೀರಾ? 2 ವೀಕ್ಸ್. ಹೇಳಿ, ಏನನ್ಸ್ತೈತೆ? ಗಾಯ್ಸ್, ನೀವು ಡೈಲಿ ವ್ಲಾಗರ್ಸ್ ಆಗಬೇಕು ಅಂದರೆ ಬರೀ ಓವರ್ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿದ್ರೆ ಸಾಕಾಗಲ್ಲ. ಎಲ್ಲ ರಿಯಾಕ್ಷನ್ ಕೊಟ್ಟ ಮೇಲೂ ಮತ್ತೆ ಏನು ಅನಿಸ್ತಿದೆ ಅಂತಲೂ ಹೇಳಬೇಕು. ಹೇಳಿ, ಏನನ್ಸ್ತೈತೆ? ಹೇಳಿ ಆಂಟಿ, ಇಲ್ಲ ಅಂದರೆ ನಾಳೆ ಚಿತ್ರಾನ್ನಕ್ಕೆ ಶೇಂಗಾ ತರೋಕ್ಕೆ ಆ್ಯಡ್ ರೆವೆನ್ಯೂ ಬರಲ್ಲ. ಹಳೆ ರಿಂಗ್ ಲೈಟ್ದೆ ಇನ್ನೂ EMI ಬಾಕಿ ಇದೆ. ಭಾವನಾತ್ಮಕವಾದ ಜೀವಿ ನಾನು. ಹಿಮಾನಿ, ಐ ಆಮ್ ಪ್ರೆಗ್ನೆಂಟ್ ಬೇಬಿ. सुबह सुबह भेंचो दो तुम लोग 2 मेगापिक्सल का कैमरा ऑन करके चुत्तड़ फैला के ऐसे वीडियो बना रहे हो. अरे शर्म करो. ಓಕೆ ಗಾಯ್ಸ್, ನೆಕ್ಸ್ಟು ನಿಮ್ಮ ಲೈಫಲ್ಲಿ ಪ್ರೈವೇಸಿ ಅನ್ನೋದನ್ನ ಪಬ್ಲಿಕ್ ಮಾಡಬೇಕು. ಕ್ರಿಯೇಟಿವ್ ವ್ಲಾಗ್ ಮಾಡಬೇಕಂದ್ರೆ ಮನೆಯಿಂದ ಹೊರಗೋಗೋ ಅವಶ್ಯಕತೆ ಇಲ್ಲ. ಮನೆಯೊಳಗೆ ಪುಟ್ಗೌರಿ ಮದುವೆ ಸೀರಿಯಲ್ ನಡೆಸಿದ್ರೆ ಸಾಕು. ಅದು ಲೆಕ್ಕ ಹಾಕ್ಲಿಕ್ಕಾಗಲ್ಲ ಬ್ರದರ್. ಫ್ರೆಂಡ್ಸಿಂದ ಲವರ್ಸ್ವರೆಗೂ 100 ಎಪಿಸೋಡ್, ಲವರ್ಸಿಂದ ಬ್ರೇಕಪ್ ಆದರೂ 100 ಎಪಿಸೋಡ್, ಪ್ಯಾಚಪ್ ಆದರೂ 100 ಎಪಿಸೋಡ್, ಇನ್ನು ಮದುವೆ ಫಿಕ್ಸ್ ಆದ್ರಂತೂ ತಗೋ ಇವನ ಅಜ್ಜಿ 500 ಎಪಿಸೋಡ್. ಒಟ್ಟಿನಲ್ಲಿ ಕಂಟೆಂಟ್ ಮಿಸ್ ಆಗಬಾರ್ದು. ಇದನ್ನ ವ್ಲಾಗ್ ಅನ್ನಲ್ಲ, ಸೀರಿಯಲ್ ಅಂತಾರೆ. ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಗುರು. ಗಾಯ್ಸ್, ತಪ್ಪು ಅವ್ರದ್ದಲ್ಲ. ಅವ್ರ ವಿಡಿಯೋಸ್ ನೀವು ನೋಡ್ತಿರಲ್ಲ, ನಿಮ್ದು. ನಮ್ಮ ಮನೇಲಿ ಏಷ್ಯನ್ ಪೇಂಟ್ ಬಕೆಟಲ್ಲಿ ಸ್ನಾನ ಮಾಡಿದ್ರೂ ಪರವಾಗಿಲ್ಲ. ಅವ್ರ ಮನೆ ಬಾಟಬಲ್ಲಿ ಯಾವ ಥರ ಶವರ್ ಹಾಕ್ಸಿದ್ದಾರೆ ಅಂತ ನೋಡೋದೇ ಇಂಪಾರ್ಟೆಂಟ್. ಕನ್ನಡದಲ್ಲಿ ಒಳ್ಳೆ ವ್ಲಾಗರ್ಸು ಪಾಕಿಸ್ತಾನ ಒಳಗೆ ಹೋಗಿ ವ್ಲಾಗ್ ಮಾಡಿದ್ರೆ, ಈ ಡೈಲಿ ವ್ಲಾಗರು ತಮ್ಮನ ರೂಮ್ ಒಳಗಿದ್ದು ದಿನ ಇಡೀ ವ್ಲಾಗ್ ಮಾಡ್ತಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ನೀನೀಗ ಆಂಟಿ ತರ ಇರ್ಬೇಕು. ಗಾಯ್ಸ್, ಈ ಜನ್ರೇಷನ್ ಹೇಗಾಗಿದೆ ಅಂದರೆ ಕಂಟೆಂಟಲ್ಲಿ ಅಮ್ಮ ಆಗೋಕ್ಕೆ ರೆಡಿ ಇದ್ದಾರೆ, ಆದರೆ ಅಮ್ಮನ ಥರ ಕಾಣಿಸ್ಕೊಳಕ್ಕೆ ರೆಡಿ ಇಲ್ಲ. ನೋ ಕಾಮೆಂಟ್ಸ್. ಎಷ್ಟೋ ಜನ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ಕೊತಾರೆ. ಏನು ಕ್ರಿಯೇಟ್ ಮಾಡ್ತೀರಾ ಅಂದರೆ ಮಗು. ನೀವೇನೀಗ ಡೈಲಿ ವೈರಸ್ ಅಂತ ವಿಡಿಯೋಸ್ ಮಾಡ್ತಾರಲ್ಲ, ಅವರೆಲ್ಲ ಕೊರೋನಾ ವೈರಸ್ಸಲ್ಲಿ ಟಿಕ್ಟಾಕ್ ವೈರಸ್ಸಿಂದ ಬಂದವರು. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆ? ಇನ್ನೊಂದ್ಸತಿ ನನ್ನ ಬಗ್ಗೆ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಬೆಳ್ಕೆಳಗಾಕೋ. ವಾಹ್, ನೋಡಿದ್ರಲ್ಲ, ಮಂತ್ಲಿ ಲಕ್ಷ ದುಡಿಬೇಕಂದ್ರೆ ಬೇರೆಯವ್ರ ತಿಕ್ಕಕ್ಕೆ ಬೆಟ್ ಹಾಕಕ್ ಬರ್ಬೇಕು. ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನಿನ್ ತಿಕ್ ಕೆಟ್ಕೆಬಿಡು. ಇವ್ನಿಗೇನಾದ್ರೂ ಎಕ್ಸಾಮ್ ಅಲ್ಲಿ ಹಾಲು ಮತ್ತೆ ಮೊಟ್ಟೆ ಯಾವ ಪ್ರಾಣಿ ಕೊಡುತ್ತೆ ಅಂತ ಕೇಳಿದ್ರೆ ಅಂಗನವಾಡಿ ಟೀಚರು ಅಂತಾನೆ. ಈ ತರದೆಲ್ಲ ಇದಾರೆ ಜನ. ಬಬ್ಲು ನೋವು ಯಾಕೆ ಏನಂತ ಶಿನಿಲ್ಲ ಅವಳನ್ನ? ಏನ್ ಲಾಕಣ ಬಬ್ಲು, ನೆನ್ನೆ ಮದ್ವೆಗೆ ಹೋಗಿದ್ದೆ. ಅಲ್ಲಿ ನನ್ ಫ್ರೆಂಡ್ ಅವರಪ್ಪ ಉನ್ನು ಬರಪ್ಪ ಅಂತಿದ್ರು. ನಾನು ನೋಡೋಷ್ಟು ನೋಡ್ದೆ. ಅಂಕಲ್ ಮನ್ಸಿಗೆ ಬೇಜಾರ್ ಮಾಡೋದ್ ಬೇಡ ಅಂತೇಳಿ ಚೌಟ್ರಿಲ್ ಸೈಡ್ ಕರ್ಕೊಂಡು ಹೋಗಿ. ನೋಡಿದ್ರಲ್ಲ, ಡೈಲಿ ವ್ಲಾಗರ್ಸ್ ಆಗಿ ಎಷ್ಟು ಕಷ್ಟ ಪಡ್ಬೇಕಂತ, ಎಷ್ಟೆಷ್ಟು ನೋವುಗಳನ್ನ ದಾಟ್ಕೊಂಡು ಬರ್ಬೇಕು. ಚೆನ್ನಾಗಿ ಗೈಬೇಕು.
ಏನೋ ಮಾಡ್ತಿದ್ಯಾ? ನನ್ನ ಮಗ ವ್ಯಾಲೆಂಟೈನ್ಸ್ ಡೇ ಗೋವಾಗ ಹೋಗ್ತಾ ಇದೆ ಅಂತ. ಹ್ಞೂ ಮಗ. ಹೌದಾ? ನಮಗೆಲ್ಲ ಇಂಥ ಭಾಗ್ಯ ಯಾವಾಗ ಸಿಗುತ್ತೋ ಮಗ. ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೊಳ್ತಾ ಇಲ್ಲೇ ಕರ್ಕೊಂಡು ಹೋಗ್ತೀನಿ ಬಾ. ಇಲ್ಲ ಇದೆಯಾ ಮಗ? ಇಲ್ಲ ಮಗ, ಬ್ಯಾಗ್ ಬಂದಿತ್ತು ಮಗ. ಇವಾಗ ಓಯೋದಲ್ಲಿ ಕಪಲ್ಸ್ ಬೆಡ್ ನ ಯಾವ ರೇಂಜಿಗೆ ಯೂಸ್ ಮಾಡ್ತಾರೋ ಆ ರೇಂಜಿಗೆ ಸ್ಯಾಮ್ ಸಮೀರ್ ಅವ್ನ ಫ್ರೆಂಡ್ ನ ವಿಡಿಯೋಸ್ ಅಲ್ಲಿ ಹಾಕಿ ಉಜ್ಜಾಡ್ತಾನೆ. ನೋವಿದೆ, ಆಕ್ರೋಶ ಇದೆ. ಅರ್ಜುನ್ ಜನಿಯನ್ನ ಡ್ಯಾನ್ಸ್ ಶೋ ಅಲ್ಲಿ ಕೂರಿಸಿ ಇವನ್ ಫ್ರೆಂಡ್ ನ ಇವನ್ ವಿಡಿಯೋದಲ್ಲಿ ತೋರಿಸಿ ಏನು ಯೂಸ್ ಇಲ್ಲ. ಆದ್ರೆ ಅವಾಗ ಮನೆ ನೋಡಿ, ಈ ತರ ಒಬ್ಬ ಫ್ರೆಂಡ್ ಇಟ್ಕೊಂಡ್ರೆ ನೀವು ವ್ಲಾಗರ್ ಆಗ್ಬೋದು. ಆಯ್ತು, ಆಮೇಲೆ ಒಂದು ಸೆಂಟಿಮೆಂಟಲ್ ವಿಡಿಯೋ ಅಂದರೆ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಮಾಡಿ ಹಾಕಿಲ್ಲ. ಅವಳದು ನಿಮಗೆ ಸಿಕ್ತು ಅಂತ ಅಂದರೆ ನನಗೆ ಕಳಿಸಿ, ನಾನು ಅವಾಗ ಒಪ್ಕೊತೀನಿ. ರುಕೋ ಜರ, ಸಬರ್ ಗುರು. ಫುಲ್ಲು ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ. ನಿಶಾ ಅವ್ರಿಗೆ ಏನಾಗಿದೆ, ನಿಶಾ ಅವ್ರನ್ನ ನಿಜವಾಗ್ಲೂ ಈ ಕೆಲವು ಡೈಲಿ ವ್ಲಾಗರ್ಸ್ ಊರಿಗೆಲ್ಲ ಬುದ್ಧಿ ಹೇಳೋದು, ಒಲೆಗೆ ಬಂದು ಉಚ್ಚೆ ಹೊಯ್ಯೋದು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ನಿಖಿಲ್ ಅವ್ರಿಗಂತೂ ಫಸ್ಟೇ ಇಷ್ಟ ಆಗೋದಿಲ್ಲ. ಅವ್ರು ಸೆಂಟಿಮೆಂಟಲ್ ಆಗೆಲ್ಲ ವಿಡಿಯೋ ಮಾಡೋದು ವ್ಯೂಸ್ಗೋಸ್ಕರ ಅದೆಲ್ಲ ಇಲ್ಲವೇ ಇಲ್ಲ. ನಾವು ಯಾವತ್ತೂ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ದುಡ್ಡುಗೋಸ್ಕರ ಮಾಡಬೇಕು ಅಂತ ನಿಜವಾಗ್ಲೂ ಇಲ್ಲ. ಸೆಂಟಿಮೆಂಟಲ್ ಟಾಪಿಕ್ಸ್ ನ ವ್ಯೂಸ್ಗೋಸ್ಕರ ಮಾಡಲ್ಲ ಅಂತ ಹೇಳಿ ಇಂಥ ಒಂದು ಸೆಂಟಿಮೆಂಟಲ್ ವಿಡಿಯೋಸ್ಗೆ ತಮ್ನೇಲ್ ಮಾಡಿಸಿ ಹಾಕಿದ್ದಾರೆ. ಅದ್ರಲ್ಲಿ ಏನ್ ಗುರು ತಪ್ಪು ಅಂತ ನೀವು ಕೇಳ್ಬೋದು. ಈ ಇನ್ಸಿಡೆಂಟ್ ಇಂದ ಹರ್ಟ್ ಆದ್ರೆ ಆ ಟಾಪಿಕ್ ನ ಡೈರೆಕ್ಟ್ ಆಗಿ ಬಂದು ನಿಮ್ ವ್ಯೂವರ್ಸ್ ಹತ್ರ ಹೇಳ್ಕೊಳ್ಳೋದು ತಪ್ಪಲ್ಲ. ಆಯ್ತು, ಆಮೇಲೆ ಇದಕ್ಕೆ ಯಾವ ರೀತಿ ತಮ್ನೇಲ್ ಹಾಕಿದ್ದಾಳೆ ನೋಡಿ. ಎಕ್ಸಾಕ್ಟ್ ಅವಳು ಅಳ್ತಿರೋ ರಿಯಾಕ್ಷನ್ ಸ್ಕ್ರೀನ್ ಶಾಟ್ ಹೊಡೆದು ಹಾಕಿದ್ದಾಳೆ. ಹಿಂದೆ ಸ್ಕೈ, ಇವ್ರ ಫೋಟೋಸ್ ನ ಹಾಕಿ ಕಲರ್ ಗ್ರೇಡಿಂಗ್ ಮಾಡಿ ಏನಾಯ್ತು ಅಂತ ಹಾಕಿ ಕ್ವಶನ್ ಮಾರ್ಕ್ ಬೇರೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ಈ ತರ ಕ್ವಶನ್ಸ್ ಹಾಕಿ ಆಡಿಯನ್ಸ್ ಅಲ್ಲಿ ಕ್ಯೂರಿಯಾಸಿಟಿ ತರ್ಸೋಕಷ್ಟೇ. ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಈ ಇಂಡಿಯನ್ ಕೆಲವು ಡೈಲಿ ವ್ಲಾಗರ್ಸ್ ವ್ಯೂಸ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತಾರೆ. ಮದ್ವೆ ಆಗ್ತಾರೆ, ಡಿವೋರ್ಸ್ ಆಗ್ತಾರೆ, ನಾಚಿಕೆ ಒಂದಾಗಲ್ಲ. ಇವ್ರ ಕೆಲಸ ಕಂಟೆಂಟ್ ಕ್ರಿಯೇಟ್ ಮಾಡೋದಲ್ಲ, ಡ್ರಾಮಾ ಕ್ರಿಯೇಟ್ ಮಾಡೋದು. ಗುರು, ನಾನೇನ್ ಹೇಳ್ತೀನಿ ಅಂದ್ರೆ ಅವ್ರದ್ದೇನು ತಪ್ಪಿಲ್ಲ, ಯಾಕಂದ್ರೆ ಅವ್ರು ನಮ್ಮ ವಿಡಿಯೋಸ್ ನೋಡಿ ಅಂತ ಹೇಳೋದೇ ಇಲ್ಲ. ನೀವು ಅವ್ರ ಲೈಫಲ್ಲಿ ಏನಾಗ್ತಿದೆ ಅನ್ನೋದಕ್ಕಿಂತ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನಗೆ ಗೊತ್ತು ಈ ವಿಡಿಯೋ ಇನ್ನೂ ಬೆಟರ್ ಆಗಿ ಮಾಡ್ಬೋದಿತ್ತು, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. Yo, I got a lot of shit to say, so I'ma do this every day. I'll be writing things until I'm fucking buried in my grave.